ನಮಸ್ತೆ, ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಆಕ್ಯುಪ್ರೆಷರಲ್ಲಿ ವಿತೌಟ್ ಮೆಡಿಸಿನಲ್ಲಿ ಕೆಲವು ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ಕೊಳ್ಳೋದು ಆಕ್ಯುಪ್ರೆಷರ್ ಮುಖಾಂತರ. ಆಕ್ಯುಪಂಚರ್ ಇರುತ್ತೆ, ಆಕ್ಯುಪ್ರೆಷರ್ ಇರುತ್ತೆ. ಇದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಈಗ ಎಲ್ಲ ಕಡೆನೂ ನಾವು ಅದನ್ನು ಇನ್ಸ್ಟ್ರೂಮೆಂಟ್ಸ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅದ್ರದ್ದು ಏನು ಉಪಯೋಗಕ್ಕೆ ನಾವು ಪಡ್ಕೊಳ್ತೀವಿ ಅದನ್ನು ಇಟ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಎಲ್ಲಿ ಕೂತಿರ್ತೀವೋ ಅಲ್ಲೇ ಕೆಲವು ಪಾಯಿಂಟ್ಸನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಆಕ್ಯುಪ್ರೆಷರ್ ಅಂದರೆ ಇದು ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಇದು ನನ್ನ ಸ್ಟೂಡೆಂಟ್ಸ್ ಎಲ್ಲ ತುಂಬ ಉಪಯೋಗ ಪಡ್ಕೊಂಡಿದ್ದಾರೆ. ಕಣ್ಣಿನ ಸಮಸ್ಯೆ ಇರೋರು, ತಲೆನೋವು ಸಮಸ್ಯೆ ಇರೋದು, ಇದೆಲ್ಲ ಕೆಲವೆಲ್ಲ ಅಪ್ಲೋಡ್ ಮಾಡಿದ್ದೀನಿ ತಲೆನೋವುದೆಲ್ಲ. ಈಗ ಕಣ್ಣಿಂದು ವಿಶೇಷವಾಗಿ ಎಲ್ರಿಗೂ ಕಣ್ಣಿಂದು ಅದು ಜಾಸ್ತಿ ಆಗ್ತಾ ಇರುತ್ತೆ, ಐ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಸ್ಪೆಕ್ಸ್ ಬೇಕಾಗುತ್ತೆ, ಕೆಲವು ಸಲ ಕಣ್ಣಲ್ಲಿ ನೀರು ಬರೋದು, ಆಮೇಲೆ ಕಣ್ಣು ಉರಿ ಬರೋದು, ಇದೆಲ್ಲ ನಾನಾ ಥರದ ಸಮಸ್ಯೆಗಳಿರುತ್ತೆ. ಸಿಂಪಲ್ಲಾಗಿ ಆಕ್ಯುಪ್ರೆಷರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಐ ಪಾಯಿಂಟು ನೋಡಿ, ಈ ಪಾಯಿಂಟ್ ಇಲ್ಲಿದೆಯಲ್ಲ, ಈ ಪಾಯಿಂಟನ್ನು ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊಳ್ತಾ ಇರಬೇಕು. ಈ ಥರ ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೋಬೇಕು, ಮತ್ತೆ ತೆಗಿಬೇಕು. ಈ ಥರ ನೋಡಿ, ಈ ಥರ ಮಾಡ್ತಾ ಇದ್ದಾಗ ಇಲ್ಲಿ ನಿಮ್ಗೇನಾರು ಪೇಯ್ನ್ ಬಂತು ಅಂದರೆ ಈ ಪಾಯಿಂಟಲ್ಲಿ ನಿಮಗೆ ಕಣ್ಣಿನ ಸಮಸ್ಯೆ ಇದೆ ಅಂತ, ಇರೋರು ಇಲ್ಲದೆ ಇರೋರು ಎಲ್ಲರೂ ಇದನ್ನು ಮಾಡ್ಕೋಬೋದು. ಆವಾಗ ನಮಗೆ ಕಣ್ಣಿನ ಸಮಸ್ಯೆ ಬರೋದು ಆದಷ್ಟು ಅವಾಯ್ಡ್ ಆಗುತ್ತೆ. ಸ್ಪೆಕ್ಸ್ ಬೇಕು ಅಂತಲೇ ಇರೋದಿಲ್ಲ ಅಂದರೆ ಆ ಥರ ನಾವು ಮೇಂಟೈನ್ ಮಾಡ್ಬೋದು. ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ರೆ ಆಕ್ಯುಪ್ರೆಷರ್ ನೋಡಿ, ಈ ಪಾಯಿಂಟು ಈ ಥರ ಬೇಕಾದ್ರೆ ಇಲ್ಲಿಂದನೂ ಈ ಥರ ನೋಡಿ, ಈ ಪಾಯಿಂಟನ್ನು ಇಲ್ಲಿ ಮಾಡ್ಕೋಬೋದು. ಇಲ್ಲಿಂದನೂ ಮುಖ್ಯವಾಗಿ ಈ ಪಾಯಿಂಟ್ ಮಾಡ್ಕೋಬೇಕು. ಈ ಎರಡೂ ಬೆರಳು ಸೆಂಟ್ರಲ್ ಇದೆಯಲ್ಲ, ಈ ಪಾಯಿಂಟು ಎರಡೂ ಕೈನಲ್ಲಿ ಈ ಥರ. ಇದನ್ನು ಇನ್ನೂ ನೀವು ಗಮನಿಸ್ಕೊಂಡು ಮಾಡಬೇಕು ಅಂದರೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ನೋಡಿ, ಇದನ್ನು ಹಿಂಗೆ ಮಾಡ್ತಾ ಇರ್ತಾರಲ್ಲ, ಕಣ್ಮುಚ್ಚಿ ನೀವು ಗಮನಿಸ್ಕೊಳ್ಳಿ. ಕಣ್ಣಿನ ಭಾಗ ಐ ಸಾಕೆಟ್ ಸುತ್ತ ಇರ್ತಲ್ಲ, ನಿಮ್ಮ ಕಣ್ಣಿನ ಸುತ್ತ ನರಗಳು, ಮಾಂಸಖಂಡಗಳು, ಅದನ್ನು ಗಮನಿಸ್ಕೊಳ್ಳಿ. ಈ ಥರ ಮಾಡ್ತಾ ಇರ್ತೀರಲ್ಲ, ಮಾಡ್ತಾ ಇರುವಾಗ ಇದನ್ನು ಈ ಭಾಗ ಗಮನಿಸ್ಕೊಳ್ಳಿ. ನಿಮಗಲ್ಲಿ ಮಸಾಜ್ ಮಾಡೋ ಥರ ಆಗ್ತಾ ಇರುತ್ತೆ, ಫೀಲ್ ಆಗ್ತಾ ಇರುತ್ತೆ. ಬೇಕಾದ್ರೆ ನೀವು ನಾನು ಹೇಳ್ತಿರೋ ಸುಳ್ಳಲ್ಲ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ತಪ್ಪು ಮಾಹಿತಿ ಯಾವುದರಲ್ಲೂ ಕೊಡಲ್ಲ. ನನಗೂ ಅದು ಉಪಯೋಗ ಆಗಿರಬೇಕು, ನನ್ನ ಸ್ಟೂಡೆಂಟ್ಸ್ಗೂ ಉಪಯೋಗ ಆಗಿರಬೇಕು. ಅದರಿಂದ ಅವ್ರ ಸಮಸ್ಯೆಗಳು ಪರಿಹಾರ ಆಗಿದ್ದರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ತಪ್ಪಾಗಿ ನಾನು ಯಾವತ್ತೂ ಹೇಳೋದಿಲ್ಲ. ಅದರಿಂದ ಇದನ್ನು ಮಾಡ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಸಣ್ಣ ಮಕ್ಳಿಗೂ ಸಹ ಇದು ಉಪಯೋಗಕ್ಕೆ ಬರುತ್ತೆ, ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ರಿಗೂ. ಇದು ಕಣ್ಣಿಂದ ಇಂಪಾರ್ಟೆಂಟ್ ಅಲ್ವಾ, ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಐ ಎಕ್ಸಸೈಸ್ ಮಾಡ್ಕೊಳ್ಳಿ. ಐ ಎಕ್ಸಸೈಸು ಇದೆ ಇದರಲ್ಲಿ. ಆಕ್ಯುಪ್ರೆಷರಲ್ಲಿ ಐ ಪಾಯಿಂಟನ್ನು ಇವತ್ತು ತೋರಿಸಿರೋದು. ನಮಸ್ತೆ.